ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಅಧ್ಯಾಯವಾಗಿರುವಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅನ್ನುವಂತಹ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 1, 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಯಾಕೆಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ತಲುಪಬೇಕು ಅಂದರೆ ನೀವು ಆ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು. ಓಕೆ, ಈ ಮೊದಲ ಅಧ್ಯಾಯದ ಶಿರೋನಾಮೆ ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು ನಮ್ಮ ಪಠ್ಯಕ್ರಮದ ಕೊನೆಗೆ, ಅಧ್ಯಾಯದ ಕೊನೆಗೆ ನೀಡಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು? ನಿಮಗೆಲ್ಲ ಗೊತ್ತು ಈ ಪ್ರಶ್ನೆ. ನಿಮಗೆ ನಾವು ಬಹಳಷ್ಟು ಸುಮಾರು ಈಗ ಇದೇ ಒಂದು ವರ್ಷದಲ್ಲಿ ನಾವು 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಭಾರತದ ಸ್ವತಂತ್ರತೆ ಆಗಿರುವಂತಹ ಒಂದು ವರ್ಷ ಅಂದರೆ 15ನೇ ಆಗಸ್ಟ್ 1947. ಇನ್ನು ಎರಡನೆಯದಾಗಿ, ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿರುವಂತಹ ಒಂದು ಸಮಸ್ಯೆಯನ್ನು ತಿಳಿಸಿ. ಅಂದರೆ ಸ್ವತಂತ್ರವಾದ ತಕ್ಷಣ ನಮ್ಮ ಭಾರತಕ್ಕೆ ಯಾವ ಸಮಸ್ಯೆ ಆಗಿತ್ತು ಅಂದರೆ ಕೃಷಿ ಮತ್ತು ಕೈಗಾರಿಕೆ ರಂಗಗಳ ಸ್ಥಗಿತ ಆಗಿರುವಂಥದ್ದು ನಮ್ಮ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಮಸ್ಯೆ ಆಗಿತ್ತು. ಇನ್ನು ಮೂರನೆಯದಾಗಿ, ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂದಾಗ ಇದರ ಉತ್ತರ 26ನೇ ಜನವರಿ 1950. ಇನ್ನು ನಾಲ್ಕನೆಯದಾಗಿ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು ಅಂತಂದರೆ 1885ರಲ್ಲಿ ಶ್ರೀ ಎ.ಒ. ಹ್ಯೂಮ್ ಅವರ ನೇತೃತ್ವದಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆಗ್ತದೆ. ಯಾವಾಗ? 1885ರಲ್ಲಿ. ಇನ್ನು ಯಾವ ಕಾಯ್ದೆಯ ಅಧಿಕಾರವು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಅಂದರೆ ಯಾವ ಕಾಯ್ದೆಯ ಮೂಲಕ ಅಧಿಕಾರ ಕಂಪನಿಯಿಂದ ಕ್ರೌನ್ಗೆ ಹೋಯಿತು ಅಂತಂದರೆ 1858ರ ಕಾಯ್ದೆ. 1858ರ ಕಾಯ್ದೆಯ ಮೂಲಕ ಆ ಒಂದು ಅಧಿಕಾರ ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸ್ತಾ ಇದೆ. ಈಗ 6ನೇ ಪ್ರಶ್ನೆ, ಡಯಾರ್ಕಿ ಎಂದರೇನು? ನಿಮಗೆಲ್ಲ ಗೊತ್ತು ಡಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿ ಅಂದರೆ ನಾವು ಒಂದೊಂದು ಶಬ್ದ ಅಥವಾ ಒಂದೊಂದು ವಾಕ್ಯದಲ್ಲಿ ನಾವು ಉತ್ತರಿಸಬಹುದು. ಈಗ 7ನೇಯದಾಗಿ, ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು? ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು ಅಂತಂದರೆ ಈ ಪ್ರಶ್ನೆಗೆ ಉತ್ತರ 1919ರ ಕಾಯ್ದೆಯನ್ನು ವಿಮರ್ಶೆ ಮಾಡಲಿಕ್ಕೆ ಈ ಶಾಸನಾತ್ಮಕ ಆಯೋಗವನ್ನು ರಚಿಸಲಾಯಿತು. ಅಂದರೆ 1919ರ ಕಾಯ್ದೆ ಭಾರತದ ಬೇಡಿಕೆಯನ್ನು ಈಡೇರಿಸುವಲ್ಲಿ ಅಥವಾ ಭಾರತೀಯರ ಬೇಡಿಕೆಯನ್ನು ಈಡೇರಿಸುವಲ್ಲಿ ವಿಫಲವಾದ ಕಾರಣ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಈ ಶಾಸನಾತ್ಮಕ ಆಯೋಗವನ್ನು ರಚನೆ ಮಾಡಲಾಗ್ತದೆ. ಇನ್ನು 8ನೇದಾಗಿ, 1935ರ ಭಾರತ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ. ಸಾಮಾನ್ಯವಾಗಿ ಈ ಪ್ರಶ್ನೆ ಕೇಳೋದಿಲ್ಲ, ಬಟ್ ಈ ನಮ್ಮ ಪಠ್ಯದ ಕೊನೆಗೆ ಕೇಳಿರುವ ಕಾರಣ 1935ರ ಭಾರತ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ ಅಂದಾಗ ಭಾರತದಲ್ಲಿ ಈ ದ್ವಿಸರ್ಕಾರ ಪದ್ಧತಿ ಅಥವಾ ಸಂಯುಕ್ತ ಪದ್ಧತಿಯನ್ನು ಪರಿಚಯ ಮಾಡಿರುವಂಥದ್ದು 1935ರ ಕಾಯ್ದೆ. ಇನ್ನು 9ನೇದಾಗಿ, ಪ್ರಾಂತೀಯ ಸ್ವಾಯತ್ತತೆ ಎಂದರೇನು? ಪ್ರಾಂತೀಯ ಸ್ವಾಯತ್ತತೆ ಎಂದರೇನು ಅಂದರೆ 1935ರ ಕಾಯ್ದೆಯ ಅನುಸಾರ ಈ ಒಂದು ಸ್ವಾಯತ್ತತೆಯನ್ನು ನೀಡಲಾಯಿತು. ಅದು ಏನಂದರೆ ಪ್ರಾಂತ್ಯಗಳು ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ, ಅಂದರೆ ಈ ಪ್ರಾಂತ್ಯಗಳು, ರಾಜ್ಯಗಳು ಅಂತ ಏನು ನಾವು ಕರಿತೀವಿ, ಈ ಪ್ರಾಂತ್ಯಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾಗಿ ಕಾರ್ಯನಿರ್ವಹಿಸುವುದನ್ನು ಪ್ರಾಂತೀಯ ಸ್ವಾಯತ್ತತೆ ಅಂತ ಕರೀತಾರೆ. ಇನ್ನು 10ನೇದಾಗಿ, 1947ರ ಭಾರತ ಸರ್ಕಾರದ ಕಾಯ್ದೆಯ ಯಾವುದಾದರೂ ಒಂದು ಮುಖ್ಯಾಂಶವನ್ನು ವಿವರಿಸಿ ಅಥವಾ ಒಂದು ಮುಖ್ಯಾಂಶವನ್ನು ಬರೆಯಿರಿ ಅಂತ. 1947ರ ಕಾಯ್ದೆಯ ಒಂದು ಮುಖ್ಯಾಂಶ ಅಂದಾಗ ಭಾರತ ಮತ್ತು ಪಾಕಿಸ್ತಾನ್ 2 ಡೊಮಿನಿಯನ್ ರಾಷ್ಟ್ರಗಳ ಸ್ಥಾಪನೆಗೆ ಅವಕಾಶ ನೀಡಿರುವುದೇ ಈ ಒಂದು ಕಾಯ್ದೆ ಆಗಿದೆ. ಇನ್ನು
ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂದಾಗ ನಮಗೆ ನೆನಪಾಗೋದು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಇವರು ಗಡಿರೇಖೆ ಆಯೋಗದ ಅಧ್ಯಕ್ಷರು ಆಗಿದ್ದರು. ಇನ್ನು ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು ಅಂತಂದಾಗ 2 ಸೆಪ್ಟೆಂಬರ್ 1946 ಅಥವಾ 2 ಸೆಪ್ಟೆಂಬರ್ 1946ರಂದು ಈ ಮಧ್ಯಂತರ ಸರ್ಕಾರ ರಚನೆ ಆಗ್ತದೆ. ಇನ್ನು 13ನೇದಾಗಿ ಮಧ್ಯಂತರ ಸರ್ಕಾರವು ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು? ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂದಾಗ 15 ಆಗಸ್ಟ್ 1947ರವರೆಗೆ ಅಸ್ತಿತ್ವದಲ್ಲಿತ್ತು. ಆದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಗಿದ್ದು 1951-52ರಲ್ಲಿ. ಆಗ ನಮ್ಮ ಸ್ವತಂತ್ರ ಭಾರತದ ಚುನಾಯಿತ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಹಾಗಾದರೆ 47ರಿಂದ ಸ್ವಾತಂತ್ರ್ಯದವರೆಗೆ ಯಾವ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅಂತಂದರೆ ಅದನ್ನು ಕೂಡ ನಾವು ಏನು ಅನ್ಬೋದು ಅಂದರೆ ಅದೇ ಮಧ್ಯಂತರ ಸರ್ಕಾರ ಭಾರತದ ಸರ್ಕಾರವಾಗಿ ಮುಂದುವರಿಯುತ್ತದೆ. ಇನ್ನು 14ನೇದಾಗಿ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು ಎಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು ಅಂತಂದರೆ ನಾನು ಆಗಲೇ ಹೇಳಿದೆ 1951-52ರ ಅವಧಿಯಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೀತದೆ. ಇನ್ನು 16ನೇದಾಗಿ ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರೀತಾರೆ? ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರೀತಾರೆ ಅಂದರೆ ಭಾರತದ ಈ ನಮ್ಮ ದೇಶ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ, ದೊಡ್ಡ ಅಷ್ಟೇ ಅಲ್ಲ ಯಶಸ್ವಿಯಾದ ಪ್ರಜಾಸತ್ತಾತ್ಮಕ ರಾಷ್ಟ್ರ ಆಗಿದೆ. ಇನ್ನು 17ನೇದಾಗಿ ಪ್ಯಾರಾಮೌಂಟ್ ಸಿ ಎಂದರೇನು? ಪ್ಯಾರಾಮೌಂಟ್ ಸಿ ಅಂದರೆ ಪ್ರಭುತ್ವ ಅಂತ ಕರಿತೀವಿ ನಾವು. ಪ್ಯಾರಾಮೌಂಟ್ ಸಿ ಅಂದರೆ ಬ್ರಿಟಿಷರ ಪ್ರಭುತ್ವ. ಅಂದರೆ 1947ರ ನಂತರ ನಮ್ಮ ಭಾರತದಲ್ಲಿ ಬ್ರಿಟಿಷರ ಪ್ರಭುತ್ವ ಕೊನೆಗೊಳ್ತದೆ. ಅದಕ್ಕೆ ಬ್ರಿಟಿಷರ ಪ್ಯಾರಾಮೌಂಟ್ ಸಿ ಅಂತ್ಯವಾಯಿತು ಅಂತ ನಾವು ಅನ್ನಬಹುದು. ಇನ್ನು 18ನೇದಾಗಿ ಆಪರೇಷನ್ ಪೋಲೋ ಎಂದರೇನು? ಆಪರೇಷನ್ ಪೋಲೋ ಎಂದರೇನು ಎಂದಾಗ ನಿಮಗೆಲ್ಲ ಗೊತ್ತು, ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟದಲ್ಲಿ ಅದನ್ನು ಸೇರಿಸಿಕೊಳ್ಳಿಕ್ಕೆ ಅಥವಾ ನಿಜಾಮನ ದುರಾಡಳಿತದ ವಿರುದ್ಧ ಭಾರತೀಯ ಸೇನೆ ನಡೆಸಿರುವಂತಹ ಕಾರ್ಯಾಚರಣೆಗೆ ಏನಂತ ಕರೀತಾರೆ? ಆಪರೇಷನ್ ಪೋಲೋ ಅಂತ ಕರೀತಾರೆ. ಅಂದರೆ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟ ಸೇರಿಸಿಕೊಳ್ಳಿಕ್ಕೆ ಅಲ್ಲಿ ಆ ಹೈದರಾಬಾದನ ನಿಜಾಮ ಮಾಡ್ತಾ ಇರುವಂತಹ ದುರಾಚಾರ, ಆ ದುರಾಡಳಿತವನ್ನು ಅದು ಕೊನೆಗಾಣಿಸಿ ಅಲ್ಲಿ ಭಾರತೀಯ ಸೇನೆ ಏನು ಮಾಡ್ತದೆ ಅಂತಂದರೆ ಹೈದರಾಬಾದವನ್ನು ಪ್ರವೇಶಿಸಿ ಆ ನಿಜಾಮನ ಆಡಳಿತವನ್ನು ಅಂತ್ಯ ಹಾಡ್ತದೆ. ಆ ಒಂದು ಪ್ರಕ್ರಿಯೆಗೆ ಆ ಒಂದು ಆಪರೇಷನ್ ಪೋಲೋ ಅಂತ ಕರೀತಾರೆ, ಆ ಒಂದು ಕಾರ್ಯಾಚರಣೆಗೆ. ಇನ್ನು 19ನೇದಾಗಿ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಎಂದರೇನು? ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಎಂದರೇನು ಎಂದಾಗ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಿಕೊಳ್ಳಿಕ್ಕೆ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದವನ್ನು ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತ ಕರೀತಾರೆ. ಅಂದರೆ ಯಾವಾಗ 1947ರಲ್ಲಿ ಭಾರತ ಸ್ವತಂತ್ರವಾಯಿತೋ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಸಂಸ್ಥಾನಗಳು ಅಸ್ತಿತ್ವದಲ್ಲಿದ್ದು ಅವೆಲ್ಲ ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಿ ಆ ಸೇರ್ಪಡೆಗೆ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಈ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಎನ್ನುವಂತಹ ಒಪ್ಪಂದ ಅಂತ ಕರೀತಾರೆ. ಇನ್ನು 20ನೇದಾಗಿ ರಾಜ್ಯಗಳ ಏಕೀಕರಣ ರೂವಾರಿ ಯಾರು? ರಾಜ್ಯದ ಏಕೀಕರಣದ ರೂವಾರಿ ಯಾರು ಎಂದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ರಾಜ್ಯದ ಏಕೀಕರಣದ ರೂವಾರಿಗಳು ಆಗಿದ್ದಾರೆ. ಇನ್ನು ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ? ನಿಮಗೆಲ್ಲ ಗೊತ್ತು, ಭಾರತ ಕಂಡ ಅತ್ಯಂತಹ ದಕ್ಷ ಗೃಹ ಸಚಿವರಾಗಿರುವಂತಹ ಭಾರತದ ಉಪಪ್ರಧಾನಿಯಾಗಿರುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಇನ್ನು ಪಟೇಲ್ ಸ್ಕೀಮ್ ಎಂದರೇನು? ನಿಮಗೆಲ್ಲ ಗೊತ್ತು, ಭಾರತವನ್ನು ಒಕ್ಕೂಟವನ್ನು ಸ್ಥಾಪಿಸಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸುವಂತಹ ಒಂದು ಒಕ್ಕೂಟವನ್ನು ಸ್ಥಾಪಿಸುವಂತಹ ಸಂದರ್ಭದಲ್ಲಿ ಒಂದು ಸ್ಕೀಮನ್ನು ಪಟೇಲರು ಜಾರಿ ಮಾಡ್ತಾರೆ. ಅದನ್ನೇ ಪಟೇಲ್ ಸ್ಕೀಮ್ ಅಂತಾರೆ. ಅದು ಯಾವುದು ಅಂದರೆ 3 ಹಂತಗಳಲ್ಲಿ ನಡೆದಂತಹ ಪ್ರಾಂತ್ಯದ ಏಕೀಕರಣದ ಪ್ರಕ್ರಿಯೆಗೆ ಪಟೇಲ್ ಸ್ಕೀಮ್ ಅಂತ ಕರೀತಾರೆ. ಇನ್ನು 23ನೇದಾಗಿ ಜಗತ್ತಿನಲ್ಲಿ ಯಾವ ರಾಷ್ಟ್ರವನ್ನು ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರೀತಾರೆ? ಮತ್ತು ಅದೇ ಜಗತ್ತಿನಲ್ಲಿ ಯಾವ ರಾಷ್ಟ್ರವನ್ನು
ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅಂತ ಕರೀತಾರೆ. ಅಂದರೆ ಭಾರತವನ್ನು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ಅಂತ ಕರೀತಾರೆ. ಇನ್ನು 24ನೇದಾಗಿ ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು? ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು ಅಂದರೆ 1953ರಲ್ಲಿ ರಾಜ್ಯವನ್ನು ಪುನರ್ರಚನೆ ಮಾಡಬೇಕು ಅನ್ನುವಂಥ ಕೂಗಿಗೆ ಒಂದು ಆಯೋಗವನ್ನು ರಚನೆ ಮಾಡಲಾಗ್ತದೆ. ಅದು ಯಾವಾಗ ಅಂದರೆ 1953ರಲ್ಲಿ. ಇನ್ನು ರಾಜ್ಯ ಪುನರ್ರಚನಾ ಕಾಯ್ದೆ ಯಾವಾಗ ಅಂಗೀಕಾರವಾಯಿತು? ಅದು ರಚನೆ ಆಯಿತು. ಈ ರಾಜ್ಯ ಪುನರ್ರಚನಾ ಕಾಯ್ದೆ ಯಾವಾಗ ಅಂಗೀಕಾರ ಆಯಿತು ಅಂತಂದರೆ 1956ರಲ್ಲಿ. ಈ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡ್ತಾರಲ್ಲ, ಅದು ರಾಜ್ಯಗಳ ಪುನರ್ರಚನೆ 1956ರಲ್ಲಿ ಈ ರಾಜ್ಯ ಪುನರ್ರಚನಾ ಕಾಯ್ದೆ ಏನಾಗ್ತದೆ ಅಂದರೆ ಅಂಗೀಕಾರ ಆಗ್ತದೆ. ಇನ್ನು 26ನೇದಾಗಿ ಭಾಷಾವಾರು ಪ್ರಾಂತ್ಯಗಳ ಆಯೋಗದ ಅಧ್ಯಕ್ಷರು ಯಾರು? ಭಾಷಾವಾರು ಪ್ರಾಂತ್ಯಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ನ್ಯಾಯಮೂರ್ತಿ SK ದಾರ್ ಅವರು ಈ ಭಾಷಾವಾರು ಪ್ರಾಂತ್ಯಗಳ ಆಯೋಗದ ಅಧ್ಯಕ್ಷರು ಆಗಿರ್ತಾರೆ. ಇನ್ನು 27ನೇದಾಗಿ ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು ಅಂತಂದಾಗ 1960ರಲ್ಲಿ ಬಾಂಬೆಯನ್ನು ವಿಭಜನೆ ಮಾಡಲಾಗ್ತದೆ. ಇದು 2 ಅಂಕದ ಪ್ರಶ್ನೆಗಳಿಗೂ ಕೇಳಲಾಗ್ತಿರ್ತದೆ. ಬಾಂಬೆ ಯಾವಾಗ ವಿಭಜನೆ ಆಯಿತು ಮತ್ತು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಅವು ಯಾವುವು ಅನ್ನುವಂಥ ಪ್ರಶ್ನೆ ಬರ್ತದೆ. ನಾನು 2ನೇ ಅಂಕ ಹೇಳುವಾಗ ಅದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ 1 ಅಂಕದ ಪ್ರಶ್ನೆಗೆ ಯಾವಾಗ ವಿಭಜಿಸಲಾಯಿತು ಅಂದಾಗ 1960ರಲ್ಲಿ. ಪಂಜಾಬನ್ನು ಯಾವಾಗ ವಿಭಜಿಸಲಾಯಿತು? ಇದು ಕೂಡ ಪಂಜಾಬನ್ನು ಕೂಡ ವಿಭಜನೆ ಮಾಡಲಾಗಿತ್ತು. ಯಾವಾಗ ಅಂದರೆ 1966ರಲ್ಲಿ. ಇಲ್ಲಿಯೂ ಕೂಡ 2 ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಅದು ಕೂಡ 2 ಅಂಕದ ಪ್ರಶ್ನೆಗಳಲ್ಲಿ ಅವುಗಳನ್ನು ನಾವು ಕ್ಲಿಯರಾಗಿ ನೋಡೋಣ. ಇಲ್ಲಿ 1 ಅಂಕದ ಪ್ರಶ್ನೆ ಎಷ್ಟು ಕೇಳಿದ್ದಾರೆ ಅಂದರೆ ಯಾವಾಗ ಅಂದಾಗ 1966ರಲ್ಲಿ. ಇನ್ನು 29ನೇದಾಗಿ 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಅಂತಂದರೆ ನಾವು ಕನ್ಫ್ಯೂಸ್ ಆಗಿ ಡೈರೆಕ್ಟ್ ತೆಲಂಗಾಣ ಅಂತೀವಿ. ತೆಲಂಗಾಣ ರಾಜ್ಯವನ್ನು ವಿಭಜಿಸಲಿಲ್ಲ, ಆಂಧ್ರ ಪ್ರದೇಶ ಸರಿಯಾದ ಉತ್ತರ. ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ಅನ್ನುವಂತಹ ಹೊಸ ರಾಜ್ಯದ ರಚನೆ ಆಯಿತು. ಹಾಗಾಗಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು ಅನ್ನುವಂಥ ಪ್ರಶ್ನೆ ಕೇಳಿದಾಗ ನಮ್ಮ ಉತ್ತರ ಏನಾಗಿರಬೇಕು? ಆಂಧ್ರ ಪ್ರದೇಶ ಅಂತ ಆಗಿರಬೇಕು. ಇನ್ನು 2014ರಲ್ಲಿ ಯಾವ ರಾಜ್ಯವನ್ನು ರಚಿಸಲಾಯಿತು? ನೋಡಿ, ಯಾವ ರಾಜ್ಯವನ್ನು ರಚಿಸಲಾಯಿತು ಅಂದಾಗ ಉತ್ತರ ತೆಲಂಗಾಣ. ಅದೇ ಆಂಧ್ರ ಪ್ರದೇಶವನ್ನು ಅಲ್ಲಿ ವಿಭಜನೆ ಮಾಡಿ ತೆಲಂಗಾಣ ಅನ್ನುವಂತಹ ಹೊಸ ರಾಜ್ಯವನ್ನು ರಚನೆ ಮಾಡಲಾಯಿತು. ಇನ್ನು ಯಾವ ಕಾಯ್ದೆಯು ಭಾರತದಲ್ಲಿ ಜವಾಬ್ದಾರಿಯುತವಾದ ಸರ್ಕಾರವನ್ನು ಪ್ರಚುರಪಡಿಸಿತು? ಯಾವ ಕಾಯ್ದೆ ಭಾರತದಲ್ಲಿ ಜವಾಬ್ದಾರಿಯುತವಾದ ಸರ್ಕಾರವನ್ನು ಪ್ರಚುರಪಡಿಸ್ತು ಅಂದರೆ 1919ರ ಕಾಯ್ದೆ ಭಾರತದಲ್ಲಿ ರಿಸ್ಪಾನ್ಸಿಬಲ್ ಗೌರ್ಮೆಂಟ್ ಅಥವಾ ಜವಾಬ್ದಾರಿಯುತವಾದ ಸರ್ಕಾರವನ್ನು ಪ್ರಚುರಪಡಿಸ್ತದೆ. ಇನ್ನು 32ನೇದಾಗಿ ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? ಅಂದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರು ಅಂದರೆ ಶ್ರೀ GV ಮಾವಳಂಕರ್ ಅವರು ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿದ್ದರು. ಇನ್ನು 2 ಅಂಕಗಳ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಈ 1ನೇ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರಬಹುದು? ಮೊದಲನೇದಾಗಿ ಭಾರತ ಸ್ವಾತಂತ್ರ್ಯ ಚಳುವಳಿಯ 2 ಆದರ್ಶಗಳನ್ನು ತಿಳಿಸಿ. ಅಂದರೆ ಭಾರತದ ಸ್ವಾತಂತ್ರ್ಯ ಚಳುವಳಿ ಯಾವ ಆದರ್ಶಗಳ ಮೇಲೆ ನಡೀತಾ ಇತ್ತು, ಅದರ ಪ್ರಮುಖವಾಗಿರುವ 2 ಆದರ್ಶಗಳನ್ನು ತಿಳಿಸಿ ಅಂದಾಗ ಮೊದಲನೆಯದಾಗಿ ಉತ್ತರ ನಾಗರಿಕ ಸ್ವಾತಂತ್ರ್ಯ. ಅಂದರೆ ಮೊದಲನೇ ಆದರ್ಶ ನಾಗರಿಕ ಸ್ವಾತಂತ್ರ್ಯ, 2ನೇ ಆದರ್ಶ ಆರ್ಥಿಕ ಸ್ವಾವಲಂಬತನ. ಈ ಆರ್ಥಿಕ ಸ್ವಾವಲಂಬತನಕ್ಕೆ ಮತ್ತು ಈ ನಾಗರಿಕ ಸ್ವಾತಂತ್ರ್ಯಕ್ಕಾಗಿ ನಾವು ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡಿದ್ವಿ. ಇನ್ನು 2ನೇದಾಗಿ ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿರುವಂತಹ 2 ಸವಾಲುಗಳು ಯಾವುವು? ಸ್ವಾತಂತ್ರ್ಯ ಆದ ನಂತರ ಭಾರತ ಯಾವ ಸವಾಲುಗಳನ್ನು ಎದುರಿಸಿತು? ಅದರಲ್ಲಿ ಪ್ರಮುಖವಾಗಿ 2 ಅಂದರೆ ಮೊದಲನೇದಾಗಿ ಬಡತನ, 2ನೇದ್ದು ಆರ್ಥಿಕವಾದ ಹಿನ್ನಡೆ. ಈ ಬಡತನ ಮತ್ತು ಆರ್ಥಿಕವಾದ ಹಿನ್ನಡೆ ಇದು ನಮ್ಮ ಭಾರತದ ಎದುರಿಸಿರುವಂತಹ ಹಿನ್ನಡೆ ಆಗಿ. 3ನೇದಾಗಿ ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಈ ಪ್ರಶ್ನೆ ಬಹಳಷ್ಟು ಸಾರಿ ಕೇಳಲಾಗಿದೆ. ಫೆಡರಲ್ ನ್ಯಾಯಾಲಯ ಅನ್ನೋದು ಎಲ್ಲಿ ಸ್ಥಾಪನೆಯಾಯಿತು ಮತ್ತು ಯಾವಾಗ ಸ್ಥಾಪನೆಯಾಯಿತು ಎಂದಾಗ ಅದರ ಉತ್ತರ ಫೆಡರಲ್ ನ್ಯಾಯಾಲಯವು ದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆ ಆಯಿತು. 1937ನಲ್ಲಿ ದೆಹಲಿಯಲ್ಲಿ ಈ ನ್ಯಾಯಾಲಯ ಸ್ಥಾಪನೆ ಆಗ್ತದೆ ಅಕಾರ್ಡಿಂಗ್ ಟು 1935 ಆ್ಯಕ್ಟ್.
ಇನ್ನು ನಾಲ್ಕನೆಯದಾಗಿ ಪೂನಾ ಒಪ್ಪಂದ ಯಾವಾಗ ಮತ್ತು ಯಾರ ನಡುವೆ ನಡೀತದೆ? ಪೂನಾ ಒಪ್ಪಂದ ಯಾವಾಗ ಮತ್ತು ಯಾರ ನಡುವೆ ನಡೀತದೆ ಅಂದಾಗ ಪೂನಾ ಒಪ್ಪಂದವು 1932ರಲ್ಲಿ ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಇವರ ನಡುವೆ ನಡೀತದೆ. ಇದಕ್ಕೆ ಪೂನಾ ಒಪ್ಪಂದ ಅಂತ ಕರೀತಾರೆ. ಇನ್ನು ಐದನೆಯದಾಗಿ 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? ಅಂದರೆ 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿದು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಇದನ್ನು ಕೂಡ ಭಾಳ ಸಾರಿ ಕೇಳಲಾಗಿದೆ. 1935ರ ಕಾಯ್ದೆಯಲ್ಲಿ 321 ವಿಧಿಗಳು 10 ಶೆಡ್ಯೂಲ್ಗಳು ಇದ್ದವು. ಇನ್ನು ಆರನೆಯದಾಗಿ ಮೌಂಟ್ ಬ್ಯಾಟನ್ ಯೋಜನೆ ಎಂದರೇನು? ಮೌಂಟ್ ಬ್ಯಾಟನ್ ಯೋಜನೆ, ಈ ಮೌಂಟ್ ಬ್ಯಾಟನ್ ಯೋಜನೆ ಎಂದರೆ ಏನು ಎಂದಾಗ ಇಡೀ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ್ ಎಂಬ 2 ರಾಷ್ಟ್ರಗಳನ್ನಾಗಿ ಮಾಡಿ ಈ ದೇಶೀಯ ಸಂಸ್ಥಾನಗಳಿಗೆ ಇವೆರಡರಲ್ಲಿ ಒಂದರಲ್ಲಿ ವಿಲೀನವಾಗುವ ಅಥವಾ ಸ್ವತಂತ್ರವಾಗಿ ಉಳಿಯುವ ಪ್ರಕ್ರಿಯೆ ಈ ಮೌಂಟ್ ಬ್ಯಾಟನ್ ಯೋಜನೆಯಾಗಿದೆ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಯಾವುದೇ ರಾಜ್ಯವನ್ನು ಸೇರುವಂತಹ ಅಥವಾ ಸ್ವತಂತ್ರವಾಗಿ ಉಳಿಯುವಂತಹ ಅವಕಾಶ ದೇಶೀಯ ಸಂಸ್ಥಾನಗಳಿಗೆ ನೀಡುವಂತಹ ಯೋಜನೆಯೇ ಮೌಂಟ್ ಬ್ಯಾಟನ್ ಯೋಜನೆ ಆಗಿದೆ. ಇನ್ನು ಏಳನೆಯದಾಗಿ ಸಂವಿಧಾನ ರಚನಾ ಸಭೆ ಯಾವಾಗ ರಚನೆಯಾಯಿತು? ಅದರ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಭೆ ಯಾವಾಗ ರಚನೆಯಾಯಿತು ಅಂದಾಗ ಇದು 9ನೇ ಡಿಸೆಂಬರ್ 1946ರಂದು ರಚನೆಯಾಗ್ತದೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆಗಿರ್ತಾರೆ. ಇನ್ನು ಎಂಟನೆಯದಾಗಿ ಸಂವಿಧಾನ ಕರಡು ಸಮಿತಿಯು ಯಾವಾಗ ರಚನೆಯಾಯಿತು ಮತ್ತು ಅದರ ಅಧ್ಯಕ್ಷರು ಯಾರು? ಆವಾಗಲೇ ನಾವು ಸಂವಿಧಾನ ರಚನಾ ಸಭೆ ಅಂತ ನೋಡಿದ್ವಿ. ಈಗ ಸಂವಿಧಾನ ಕರಡು ಸಮಿತಿ ಇದರ ರಚನೆ ಯಾವಾಗ ಆಯಿತು ಮತ್ತು ಇದರ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಸಂವಿಧಾನ ಕರಡು ಸಮಿತಿ 29ನೇ ಆಗಸ್ಟ್ 1947ರಂದು ರಚನೆ ಆಯ್ತದೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ ಅಥವಾ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಆಗಿರ್ತಾರೆ. ಇನ್ನು 9ನೇದಾಗಿ ನಾನು ಆವಾಗಲೇ ಹೇಳಿದಂತೆ ಬಾಂಬೆ ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಇಲ್ಲಿ ಉತ್ತರ ಬಾಂಬೆ 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು. ಅವುಗಳೆಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್. ಅಂದರೆ ಬಾಂಬೆ ಅನ್ನುವಂಥ ಹೆಸರು ಇಲ್ಲಿ ರಾಜ್ಯದ ಸ್ಥಾನಮಾನ ಹೋಗ್ತದೆ. 2 ರಾಜ್ಯಗಳ ರಚನೆ ಆಗ್ತದೆ, ಒಂದು ಮಹಾರಾಷ್ಟ್ರ ಇನ್ನೊಂದು ಗುಜರಾತ್. ಮಹಾರಾಷ್ಟ್ರದ ರಾಜಧಾನಿಯಾಗಿ ಬಾಂಬೆ ಕಂಟಿನ್ಯೂ ಆಗ್ತದೆ. ಇನ್ನು 10ನೇದಾಗಿ ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಈ ಪಂಜಾಬ್ ಇದು ಆವಾಗಲೇ ನಾನು ಹೇಳಿದಂತೆ 1966ರಲ್ಲಿ ಇದನ್ನು ರಚನೆ ಮಾಡಲಾಗ್ತದೆ ಅಥವಾ ವಿಭಜಿಸಲಾಗ್ತದೆ. ಅಲ್ಲಿ 2 ರಾಜ್ಯಗಳನ್ನಾಗಿ ವಿಂಗಡಿಸಲಾಗ್ತದೆ. ಅವುಗಳೆಂದರೆ ಒಂದು ಪಂಜಾಬ್ ಇನ್ನೊಂದು ಹರಿಯಾಣ. ಪಂಜಾಬ್ ಅನ್ನುವಂಥದ್ದು ಪಂಜಾಬಿ ಮಾತೃಭಾಷೆಯನ್ನಾಗಿ ಅಥವಾ ಮಾತನಾಡುವಂಥ ಭಾಗ ಆದರೆ ಹರಿಯಾಣ ಅನ್ನುವಂಥದ್ದು ಹಿಂದಿ ಭಾಷೆ ಮಾತನಾಡುವಂಥದ್ದು. ಹೀಗಾಗಿ ಇಲ್ಲಿ 2 ರಾಜ್ಯಗಳ ರಚನೆಯಾಗ್ತದೆ, ಒಂದು ಪಂಜಾಬ್ ಇನ್ನೊಂದು ಹರಿಯಾಣ. ಇನ್ನು 11ನೇದಾಗಿ ಪ್ರಥಮ ಲೋಕಸಭಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಈ ಪ್ರಶ್ನೆ 5 ಅಂಕದ ಪ್ರಶ್ನೆ, ಆದರೆ ನಮ್ಮ ಟೆಕ್ಸ್ಟ್ನಲ್ಲಿ 2 ಅಂಕಕ್ಕೂ ಈ ಪ್ರಶ್ನೆಯನ್ನು ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪದರಲ್ಲಿಯೇ ನಾವು ಟಿಪ್ಪಣಿ ಅನ್ನುವಂಥ ರೀತಿಯಿಂದ 2-3 ವಾಕ್ಯದಲ್ಲಿ ನಾವು ಅದನ್ನು ಉತ್ತರಿಸಬೇಕು. ಯಾಕೆಂದರೆ ಇದು 5 ಅಂಕದ ಪ್ರಶ್ನೆಯಲ್ಲಿ ಉತ್ತರಿಸುವಂಥದ್ದು. ಇದು ಪ್ರಥಮ ಲೋಕಸಭಾ ಚುನಾವಣೆ ಬಗ್ಗೆ ಟಿಪ್ಪಣಿ ಅಂದಾಗ ಪ್ರಥಮ ಲೋಕಸಭಾ ಚುನಾವಣೆ ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ರವರೆಗೆ ನಡೀತದೆ. ಒಟ್ಟು 489 ಲೋಕಸಭಾ ಸ್ಥಾನಗಳಿಗೆ 1800 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರ್ತವೆ. ಸುಮಾರು 70 ರಾಜಕೀಯ ಪಕ್ಷಗಳು ಸ್ಪರ್ಧಿಸಿದ್ದು, ಇವುಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 364 ಸ್ಥಾನಗಳನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡ್ತದೆ. ಅಂದರೆ ಸಂಕ್ಷಿಪ್ತವಾಗಿ ಈ 2 ಅಂಕಕ್ಕೆ ಇಷ್ಟು ಮಾತ್ರ ನಾವು ಬರೆದರೆ ಸಾಕು. ಇನ್ನು 12ನೇದಾಗಿ ಭಾಷೆಯ ಆಧಾರದ ಮೇಲೆ ಪ್ರಪ್ರಥಮವಾಗಿ ರಚಿತವಾದ ರಾಜ್ಯ ಯಾವುದು ಮತ್ತು ಯಾವಾಗ? ಭಾಷೆಯ ಆಧಾರದ ಮೇಲೆ ನಿಮಗೆಲ್ಲ ಗೊತ್ತಿರಲಿ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಆದರೂ ಕೂಡ ಅದಕ್ಕಿಂತ ಪೂರ್ವದಲ್ಲಿಯೇ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ರಚನೆ ಆಗ್ತದೆ. ಅದು ಯಾವುದು ಅಂದರೆ 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಪ್ರಥಮವಾಗಿ ಭಾಷೆಯ ಆಧಾರದ ಮೇಲೆ ರಚನೆಯಾಗಿರುವಂತಹ ಒಂದು ರಾಜ್ಯ ಆಗಿದೆ. ಹೀಗಾಗಿ 1953ಯಲ್ಲಿ ಆಂಧ್ರ ಪ್ರದೇಶ ಭಾಷೆಯ ಆಧಾರದ ಮೇಲೆ ರಚನೆಯಾಗಿರುವಂಥ ಪ್ರಥಮ
ರಾಜ್ಯ ಆಗಿದೆ. ಇನ್ನು ಇಲ್ಲಿಯವರೆಗೆ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಅಂದರೆ ಮೊದಲ ಅಧ್ಯಾಯದಲ್ಲಿ ಬರಬಹುದಾದಂತಹ 2 ಅಂಕದ ಪ್ರಶ್ನೆಗಳು. ಇನ್ನು ಮೊದಲ ಅಧ್ಯಾಯದಲ್ಲಿ ಬರಬಹುದಾದಂತಹ 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲನೆಯದಾಗಿ ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮಧ್ಯಂತರ ಸರ್ಕಾರ, ಇಂಟೀರಿಯಂ ಗೌರ್ಮೆಂಟ್ ಅಂತ ಏನೋ ಕರಿತೀವಿ, ಅದರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಕೂಡ ಕೆಲವೊಂದು ಸಾರಿ ಪ್ರಶ್ನೆ ಪರೀಕ್ಷೆಗಳಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಭಾರತ ಸ್ವತಂತ್ರ ಪಡೆಯುವುದಕ್ಕೆ ಮೊದಲೇ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. 2 ಸೆಪ್ಟೆಂಬರ್ 1946ರಲ್ಲಿ ಇದನ್ನು ರಚನೆ ಮಾಡಲಾಗಿತ್ತು. ಇದರಲ್ಲಿ ಸಂವಿಧಾನ ರಚನಾ ಸಭೆಯ ಸುಮಾರು 389 ಸದಸ್ಯರು ಈ ಒಂದು ಸರ್ಕಾರದ ಭಾಗವಾಗಿದ್ದರು, ಅಂದರೆ ಶಾಸಕಾಂಗವಾಗಿ ಭಾಗವಾಗಿದ್ದರು. ಇವರನ್ನು ಒಳಗೊಂಡು 9 ಡಿಸೆಂಬರ್ 1946ರಲ್ಲಿ 1946 ಡಿಸೆಂಬರ್ 9 ಇದು ಆರಂಭ ಆಗ್ತದೆ. ಯಾವುದು? ಮಧ್ಯಂತರ ಸರ್ಕಾರ. ಇದರ ಮುಖ್ಯ ಜವಾಬ್ದಾರಿ ಏನಾಗಿತ್ತು ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನಕ್ಕೆ ಬ್ರಿಟಿಷ್ ಅಧಿಕಾರವನ್ನು, ಅಂದರೆ ಬ್ರಿಟಿಷರಿಂದ ಪಡೆದ ಆ ಅಧಿಕಾರ ಸುಗಮವಾಗಿ ಹಸ್ತಾಂತರಿಸುವಂತಹ ಕಾರ್ಯ ಈ ಮಧ್ಯಂತರ ಸರ್ಕಾರದ್ದು ಇದನ್ನು ನಿರ್ವಹಿಸುವಂಥದ್ದಾಗ್ತದೆ. ಇದು 15 ಆಗಸ್ಟ್ 1947ರವರೆಗೆ ಅಸ್ತಿತ್ವದಲ್ಲಿತ್ತು. ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಇಲ್ಲಿ ಮಂತ್ರಿಮಂಡಲವಾಗಿ ಕಾರ್ಯನಿರ್ವಹಿಸಿತು. ಅಂದರೆ 1947 ಆಗಸ್ಟ್ 15ರವರೆಗೆ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಅಧಿಕಾರದಲ್ಲಿತ್ತು. ಅದರ ಸರ್ಕಾರ, ಮಧ್ಯಂತರ ಸರ್ಕಾರ ರಚನೆಯಾಗಿತ್ತು. ನಮ್ಮ ಜವಾಹರ್ಲಾಲ್ ನೆಹರು ಅವರು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಯಾವಾಗ ಸ್ವತಂತ್ರವಾಯಿತೋ ಅದೇ ಮಧ್ಯಂತರ ಸರ್ಕಾರ ಕಂಟಿನ್ಯೂ ಆಗ್ತದೆ. ಇಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಕಂಟಿನ್ಯೂ ಮಾಡ್ತಾರೆ. ಇದು ಮಧ್ಯಂತರ ಸರ್ಕಾರದ ಕಾರ್ಯಾಂಗ ಆಗಿತ್ತು. ಯಾವುದು ಅಂದರೆ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ. ಇನ್ನು ಎರಡನೆಯದಾಗಿ ಫೆಡರಲ್ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿಯನ್ನು ಕುರಿತು ಬರೆಯಿರಿ. 5 ಅಂಕದ ಪ್ರಶ್ನೆ. ಫೆಡರಲ್ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿಯನ್ನು ಬರೆಯಿರಿ ಅಂತ ಪ್ರಶ್ನೆ ಏನಾದರೂ ಕೇಳಿದರೆ, ಫೆಡರಲ್ ನ್ಯಾಯಾಲಯದ ಅಧಿಕಾರಿ ಯಾವ ರೀತಿ ಇದೆ ಅಂತಂದರೆ, ಮೂಲಾಧಿಕಾರ ಅಂತ ಬರ್ತದೆ. ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವಂತಹದ್ದು ಮೂಲಾಧಿಕಾರ. ಇನ್ನು ಮೇಲ್ಮನವಿ ಅಧಿಕಾರ ಅಂತ ಬರ್ತದೆ. ಮೇಲ್ಮನವಿ ಅಂದರೆ ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಏನಾದರೂ ಅಪೀಲ್ ಅಥವಾ ಮೇಲ್ಮನವಿ ಬಂದರೆ ಅದನ್ನು ಸ್ವೀಕರಿಸಿ ವಿಚಾರಣೆ ಮಾಡುವ ಅಧಿಕಾರ ಮೇಲ್ಮನವಿ ಅಧಿಕಾರವೂ ಕೂಡ ಇದೆ. ಇನ್ನು ಸಲಹಾತ್ಮಕ ಅಧಿಕಾರ ಅಂದರೆ ಗವರ್ನರ್ ಜನರಲ್ಗೆ ಕಾನೂನಿನ ಸಲಹೆಯನ್ನು ನೀಡುವಂಥದ್ದು ಕೂಡ ಫೆಡರಲ್ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿಯಾಗಿತ್ತು. ಇನ್ನು ಕೋರ್ಟ್ ಆಫ್ ರೆಕಾರ್ಡ್, ಇದು ಏನಾಗಿತ್ತು ಅಂದರೆ ಕೋರ್ಟ್ ಆಫ್ ರೆಕಾರ್ಡ್, ದಾಖಲೆಯ ನ್ಯಾಯಾಲಯ ಆಗಿತ್ತು. ಅಂದರೆ ಈ ನ್ಯಾಯಾಲಯ ನೀಡಿದ ತೀರ್ಪನ್ನು ಬಾಕಿ ನ್ಯಾಯಾಲಯಗಳು ಒಂದು ಕಾನೂನಿನ ರೀತಿಯಲ್ಲಿ ಉಲ್ಲೇಖ ಮಾಡಿ ಇದರ ಪ್ರಕಾರ ತಮ್ಮ ನ್ಯಾಯವನ್ನು ನೀಡುವಂಥದ್ದು. ಅಂದರೆ ಇಟ್ ಈಸ್ ಕೋರ್ಟ್ ಆಫ್ ರೆಕಾರ್ಡ್ ಅಥವಾ ದಾಖಲೆಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸುವಂಥದ್ದು. ಇದು ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಮೂರನೆಯದಾಗಿ ಪ್ರಥಮ ಮಹಾ ಚುನಾವಣೆಯ ಕುರಿತು ಟಿಪ್ಪಣಿ ಬರೆಯಿರಿ. ಆವಾಗಲೇ 2 ಅಂಕಕ್ಕೆ ಸಂಕ್ಷಿಪ್ತವಾಗಿ ನೋಡಿದ್ವಿ. ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕಾಗ್ತದೆ. ಭಾರತ ನಿಮಗೆಲ್ಲ ಗೊತ್ತು, ಆಗಸ್ಟ್ 15, 1947ರಿಂದ ಸ್ವಾತಂತ್ರ್ಯ ಪಡೆದರೂ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ಅಂತನ್ನುವಂಥ ದೇಶ ಖ್ಯಾತಿ ಪಡೆದಿರುವಂಥದ್ದು ನಮ್ಮ ಭಾರತ. ಇದು 1926 ಜನವರಿ 1950ರಂದು ಸಂವಿಧಾನ ಅಳವಡಿಸಿಕೊಳ್ತು. ಅದರ ಮೂಲಕ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಗಣರಾಜ್ಯವಾಗಿ ಹೊರಹೊಮ್ಮುತ್ತದೆ. ಆಗ ಸಾರ್ವತ್ರಿಕ ಚುನಾವಣೆ ಮಾಡ್ತಾರೆ. ಅದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಪ್ರಥಮ ಬಾರಿಗೆ ಲೋಕಸಭೆಗೆ ಪ್ರಥಮ ಮಹಾ ಚುನಾವಣೆ ನಡೀತದೆ. ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ರವರೆಗೆ ನಡೀತವೆ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿಯೇ ಈ ಮಹಾ ಚುನಾವಣೆ ಒಂದು ದೊಡ್ಡ ರಾಜಕೀಯ ಪ್ರಯೋಗ ಆಗ್ತದೆ. ಇಲ್ಲಿ ಒಟ್ಟು 489 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 105 ಮಿಲಿಯನ್ ಮತದಾರರು ಏನು ಮಾಡ್ತಾರೆ ಅಂದರೆ ಮತ ಚಲಾಯಿಸ್ತಾರೆ. ಒಟ್ಟು 2,24,000 ಮತಗಟ್ಟೆಗಳನ್ನು ಸ್ಥಾಪಿಸಿರ್ತಾರೆ, ಪೋಲಿಂಗ್ ಬೂತ್ಸ್. ಈ ಚುನಾವಣೆಯಲ್ಲಿ 45% ಮತದಾನ ನಡೀತದೆ. ಚುನಾವಣೆ ಕಣದಲ್ಲಿ ಸುಮಾರು 70 ರಾಜಕೀಯ ಪಕ್ಷಗಳಿದ್ದು 1800 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು 364 ಸ್ಥಾನಗಳನ್ನು ಪಡೆಯುವುದರ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಇದನ್ನು ಸಂಕ್ಷಿಪ್ತವಾಗಿ ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶವನ್ನು ವಿವರಿಸಿರಿ.
ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶ ಅಂದಾಗ 1947 ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯಾಂಶ ಯಾವುದು ಅಂದರೆ 15ನೇ ಆಗಸ್ಟ್ 1947ರಂದು ಭಾರತ ಮತ್ತು ಪಾಕಿಸ್ತಾನ ಅನ್ನುವ ಎರಡು ಸ್ವತಂತ್ರ ಡೊಮಿನಿಯನ್ ಸ್ಥಾಪಿಸಲಿಕ್ಕೆ ಈ ಕಾಯ್ದೆ ಅವಕಾಶ ನೀಡುತ್ತದೆ. ಈ ಕಾಯ್ದೆಯ ಪ್ರಕಾರ ಸಿಂಧ್, ಬಲೂಚಿಸ್ತಾನ್, ಪಶ್ಚಿಮ ಪಂಜಾಬ್, ಪೂರ್ವ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯಗಳು, ಅಸ್ಸಾಂನ ಸಿಲ್ಲಟ್ ಪ್ರದೇಶ ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬರ್ತಾ ಇವೆ. ಇನ್ನು ಈ ಗಡಿಗಳನ್ನು ಗುರುತಿಸಲಿಕ್ಕೆ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಬೌಂಡ್ರಿ ಕಮಿಷನ್ ಅಥವಾ ಗಡಿರೇಖೆ ಆಯೋಗವನ್ನು ನೇಮಕ ಮಾಡಲಾಗ್ತದೆ. ಈ ಕಾಯ್ದೆಯ ಅನುಸಾರ ಭಾರತದ ರಾಜ್ಯಗಳ ಮೇಲೆ ಈ ಹಿಂದೆ ಇರುವಂತಹ ಚಕ್ರವರ್ತಿಗಳ ಆಧಿಪತ್ಯ ಏನಾಗ್ತದೆ, ಕೊನೆಗೊಳ್ಳುತ್ತದೆ. ಇನ್ನು ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿದ್ದರೂ ಕೂಡ ಶಾಸನ ರಚಿಸುವ ವಿಶೇಷ ಅಧಿಕಾರ ಅವರಿಗೆ ಇರೋದಿಲ್ಲ, ಅವರು ಹೊಂದಿರೋದಿಲ್ಲ. ಇನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂಥ ಹುದ್ದೆ ಏನಿತ್ತು ಅದು ರದ್ದಾಗ್ತದೆ. 1947 ಆಗಸ್ಟ್ 15ನೇ ದಿನದಂದು ಬ್ರಿಟಿಷರ ಪಾರಮ್ಯತೆ ಅಥವಾ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಅಂತ ಏನು ಕರಿತೀವಿ, ಅದು ಹಿಂದಿನ ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದಂತಹ ಯಾವುದೇ ಭಾಗಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಅಧಿಕಾರ ಮತ್ತು ಜವಾಬ್ದಾರಿ ಹೊಂದಿರೋದಿಲ್ಲ. ಇನ್ನು 15ನೇ ಆಗಸ್ಟ್ 1947ರಿಂದ ಸಂವಿಧಾನ ರಚನಾ ಸಭೆ ಸಂಪೂರ್ಣ ಸಾರ್ವಭೌಮತ್ವದಿಂದ ಕೂಡಿದ್ದು ಸಂವಿಧಾನವನ್ನು ರಚಿಸುವಂತಹ ಪೂರ್ಣ ಅಧಿಕಾರ ಕಮಿಟಿಗಿರ್ತಾ ಇದೆ. ಸಂವಿಧಾನ ರಚನಾ ಸಭೆ ನೂತನ ಶಾಸನ ಸಭೆಯಾಗಿ ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತದೆ. ಈ ಕಾಯ್ದೆಯನ್ನು ಅನುಮೋದಿಸುವುದರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ್ ಎರಡು ಸ್ವತಂತ್ರ ದೇಶಗಳಾಗ್ತವೆ. ಈ ಹೊಸ ಸಂವಿಧಾನ ರಚನೆಯಾಗುವವರೆಗೆ 1935ರ ಕಾಯ್ದೆಯೇ ಜಾರಿಯಲ್ಲಿ ಇರ್ತದೆ. ಇದಿಷ್ಟು ಈ 1947ರ ಕಾಯ್ದೆಯ ಒಂದು ಅಂಶ. ಇನ್ನು 5ನೇದಾಗಿ ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ಇವು ಮೊದಲಿಗೆ ನಮ್ಮ ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗದೆ ನಂತರ ಸೇರ್ಪಡೆಯಾಗಿರುವಂಥದ್ದು. ಅದರಲ್ಲಿ ಜುನಾಗಢ್ ರಾಜ್ಯದ ಪ್ರಜೆಗಳ ಇಚ್ಛೆಗೆ ವಿರುದ್ಧವಾಗಿ ಆ ರಾಜ್ಯದ ನವಾಬ ಮಹಬತ್ ಖಾನ್ ಏನು ಮಾಡ್ತಾನೆ ಅಂದರೆ ಪಾಕಿಸ್ತಾನದ ಜೊತೆಗೆ ಸೇರ್ಪಡೆಯಾಗ್ತೀನಿ ಅಂತ ಘೋಷಣೆ ಮಾಡ್ತಾನೆ. ಆದರೆ ಅಲ್ಲಿನ ಪ್ರಜೆಗಳು ಭಾರತದೊಂದಿಗೆ ಸೇರ್ಪಡೆಯಾಗಲಿಕ್ಕೆ ಬಯಸಿರ್ತಾರೆ. ಈ ಸೇರ್ಪಡೆ ಘೋಷಣೆಯ ನಂತರ ಆ ರಾಜ್ಯದ ಪ್ರಜೆಗಳು ಆ ನವಾಬನ ವಿರುದ್ಧ ಸಿಡಿದೇಳ್ತಾರೆ, ಬಂಡೇಳ್ತಾರೆ. ಇದರಿಂದ ಭಯಭೀತನಾದಂತಹ ಆ ನವಾಬ ಪಾಕಿಸ್ತಾನಕ್ಕೆ ಪಲಾಯನಗೈತಾನೆ. ಅಲ್ಲಿಯ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಅಲ್ಲಿಯ ಪ್ರಜೆಗಳು ಭಾರತ ಒಕ್ಕೂಟದೊಂದಿಗೆ ಸೇರಲಿಕ್ಕೆ ಮತ ಚಲಾವಣೆ ಮಾಡ್ತಾರೆ. ಹೀಗಾಗಿ ಆ ಜುನಾಗಢ ನಂತರ ನಮ್ಮ ಭಾರತದ ಒಕ್ಕೂಟವನ್ನು ವಿಲೀನ ಆಗ್ತದೆ. ಇದು ಜುನಾಗಢದ್ದಾಯಿತು. ಇನ್ನು ಹೈದರಾಬಾದ್ ದೇಶೀಯ ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಸಂಸ್ಥಾನ ಅಂದರೆ ಹೈದರಾಬಾದ್. ಇದು ನಮ್ಮ ಭಾರತದ ಮಧ್ಯಭಾಗದಲ್ಲಿತ್ತು. ಅಂದರೆ ಸುತ್ತಮುತ್ತಲೂ ಭಾರತೀಯ ಒಕ್ಕೂಟ ಸೇರಿದ್ರು, ಬಟ್ ಮಧ್ಯದಲ್ಲಿ ಹೈದರಾಬಾದ್ ಸೇರಿರಲಿಲ್ಲ. ಆದರೆ ಇದರ ಆಳ್ವಿಕೆ ಆ ನವಾಬ ಮಾಡ್ತಾ ಇದ್ದ. ನಿಜಾಮ್ ಅಸದ್ ಉಸ್ಮಾನ್ ಅಲಿ ಖಾನ್ ಸ್ವತಂತ್ರವಾಗಿ ಆಳಲಿಕ್ಕೆ ಆ ಹೈದರಾಬಾದ್ ಆಳಲಿಬೇಕು ಅಂತ ಬಯಸಿದ್ದ. ಆದರೆ ಹೈದರಾಬಾದನ ಸ್ವತಂತ್ರ ಸ್ಥಾನಮಾನ ನಮ್ಮ ದೇಶದ ಸುಭದ್ರತೆಗೆ ಬೆದರಿಕೆ ಆಗುವಂತಹದ್ದು ಅಂತ ಭಾರತಕ್ಕೆ ಅನ್ನಿಸ್ತದೆ, ಭಾರತಕ್ಕೆ ಪರಿಣಮಿಸ್ತದೆ ಅಂತ ಭಾರತಕ್ಕೆ ಅರಿತದೆ, ಅಂದರೆ ಗೊತ್ತಾಗ್ತದೆ. ಆಗ ಈ ನಡುವೆ ಅಲ್ಲಿಯ ನಿಜಾಮ ದುರಾಡಳಿತ ಮಾಡ್ತಾ ಇರ್ತಾನೆ, ಅಲ್ಲಿಯ ಜನರನ್ನು ಶೋಷಣೆ ಮಾಡ್ತಾ ಇರ್ತಾನೆ, ಹಿಂಸೆ, ಅತ್ಯಾಚಾರ, ಲೂಟಿ ಮಾಡ್ತಾ ಇರ್ತಾನೆ. ಇಂತಹ ಅರಾಜಕತೆಯನ್ನು ಅಂತ್ಯಗೊಳಿಸಲಿಕ್ಕೆ ಭಾರತದ ಸೇನೆ ಏನು ಮಾಡ್ತದೆ ಅಂದರೆ ಆ ಹೈದರಾಬಾದವನ್ನು ಪ್ರವೇಶ ಮಾಡ್ತದೆ. ಅಲ್ಲಿ ಪ್ರವೇಶ ಮಾಡಿ ನಿಜಾಮನ ದುರಾಡಳಿತವನ್ನು ಕೊನೆ ಹಾಡ್ತದೆ. ಇದಕ್ಕೆ ನಾವು ಆಪರೇಷನ್ ಪೋಲೋ ಅಂತ ಕರಿತೀವಿ. ಆ ನಿಜಾಮ ಕೊನೆಗೆ ಭಾರತೀಯ ಸೇನೆಗೆ ಶರಣಾಗತನಾಗುವುದರ ಜೊತೆಗೆ ಹೈದರಾಬಾದ್ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಗ್ತದೆ. ಇನ್ನು ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ಒಂದು ದೇಶೀಯ ಸಂಸ್ಥಾನ ಆಗಿತ್ತು. ಅದರ ಆಡಳಿತ ನಡೆಸುವಂತಹ ಹರಿ ಸಿಂಗ್ ಹಿಂದೂ ಆಗಿದ್ದರೆ ಅಲ್ಲಿಯ ಜನ ಬಹುತೇಕ ಏನಾಗಿದ್ದರು ಅಂದರೆ ಇಸ್ಲಾಮಿ ಅಥವಾ ಮುಸ್ಲಿಮರು ಆಗಿದ್ದರು. ಆದರೆ ಅವರಿಗೆ ತಮ್ಮ ರಾಜ್ಯ ಭಾರತದೊಂದಿಗೆ ಆಗಿರಬಹುದು, ಪಾಕಿಸ್ತಾನದೊಂದಿಗೆ ಆಗಿರಬಹುದು, ವಿಲೀನ ಮಾಡುವ ಇಷ್ಟ ಇಲ್ಲದೆ ಸ್ವತಂತ್ರ ರಾಜ್ಯವಾಗಿ ಉಳಿಯುವಂತಹ ಆಸಕ್ತಿ ಅವರದಾಗಿತ್ತು. ಆದರೆ ಭೌಗೋಳಿಕವಾದಂತಹ ಸಾಮೀಪ್ಯ ಪಾಕಿಸ್ತಾನಕ್ಕೆ ಅತ್ಯಂತ ಹತ್ತಿರವಾಗಿರುವಂಥದ್ದು, ಜೊತೆಗೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿರುವಂಥದ್ದು, ಈ ಎರಡು ಅಂಶಗಳನ್ನು ಮನಗಂಡಂತಹ ಪಾಕಿಸ್ತಾನ ಏನು ಮಾಡ್ತದೆ, ಆ ರಾಜ್ಯವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ ಹವಣಿಸ್ತದೆ.
ಆದರೆ ಇದೇ ಸಂದರ್ಭದಲ್ಲಿ ಇದೇ ಸಮಯ ನೋಡಿಕೊಂಡು ಪಾಕಿಸ್ತಾನದ ಬುಡಕಟ್ಟು ಸಮುದಾಯದವರು ಏನು ಮಾಡ್ತಾರೆ ಅಂದರೆ ಕಾಶ್ಮೀರದ ಸ್ವಲ್ಪ ಭಾಗವನ್ನು ವಶಪಡಿಸ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಯ ಮಹಾರಾಜನಾದಂಥ ಹರಿ ಸಿಂಗ್ ಏನು ಮಾಡ್ತಾನೆ, ಭಾರತೀಯ ಸಹಾಯ ಕೇಳ್ತಾನೆ, ಭಾರತೀಯರ ಮಿಲಿಟರಿ ಸಹಾಯ ಕೋಳ್ತಾನೆ. ಆದರೆ ನೀವು ಯಾವಾಗ ನೀವು ಇಂಡಿಪೆಂಡೆಂಟ್ ಆಗಿದ್ದರೆ ನಾವು ಮಾಡೋದಿಲ್ಲ, ನೀವು ನಮ್ಮ ಜೊತೆ ಸೇರ್ತೀನಿ ಅಂದರೆ ನಾವು ನಿಮಗೆ ಸಹಾಯ ಮಾಡ್ತೀನಿ ಅನ್ನುವಂಥ ಮಾತನ್ನು ಭಾರತೀಯರು ಹೇಳುವಾಗ ಭಾರತದೊಂದಿಗೆ ಜಮ್ಮು ಕಾಶ್ಮೀರ ಸೇರ್ಪಡೆಯಾಗುವಂತಹ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ಗೆ ಅವನು ಸಹಿ ಹಾಕ್ತಾನೆ. ಇದರಿಂದ ಭಾರತ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಲ್ಲಿ ಅವರಿಗೆ ರಕ್ಷಣೆ ನೀಡುವಂಥ ಕೆಲಸ ಮಾಡ್ತದೆ. ಆದರೆ ಇವತ್ತಿಗೂ ಕೂಡ ಅಲ್ಲಿ ಆ ರಾಜ್ಯದ ಮೇಲೆ ತನ್ನ ಹಕ್ಕನ್ನು ಸಾಧಿಸಲಿಕ್ಕೆ ಪಾಕಿಸ್ತಾನ ಬಹಳಷ್ಟು ಭಯೋತ್ಪಾದನೆಕಾರರಾಗಿರ್ಬೋದು, ಬುಡಮೇಲು ಕೃತ್ಯಗಳಿಗೆ ಕುಮ್ಮಕ್ಕು ನೀಡುತ್ತಲೇ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಹೀಗೆ ನಾವು ಈ ಒಂದು ಜುನಾಗಢ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು ಅಥವಾ ಕಾಶ್ಮೀರ ಇವುಗಳನ್ನು ನಮ್ಮ ಭಾರತದ ಒಕ್ಕೂಟಕ್ಕೆ ವಿಲೀನ ಮಾಡಿಕೊಂಡಿರುವಂಥದ್ದನ್ನು ನೋಡಬಹುದು. ಇನ್ನು ಆರನೆಯದಾಗಿ ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತದ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಬರ್ತದೆ. ಭಾರತದಲ್ಲಿಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಪಟ್ಟಿ ಮಾಡಿ ಅಂದಾಗ ಈಗ ಅಸ್ತಿತ್ವದಲ್ಲಿರುವಂಥ ರಾಜ್ಯಗಳನ್ನು ನಾವು ಚರ್ಚೆ ಮಾಡಿದರೆ ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತ್ರಿಪುರಾ, ಉತ್ತರಾಖಂಡ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ತೆಲಂಗಾಣ. ಹೀಗೆ 28 ರಾಜ್ಯಗಳು ಭಾರತದಲ್ಲಿವೆ. ಹೀಗೆ ನಾವು ಪಟ್ಟಿಯನ್ನು ಮಾಡಬಹುದು. ಇನ್ನು ಕೇಂದ್ರಾಡಳಿತ ಪ್ರದೇಶ ನೋಡಬೇಕು ಅಂದರೆ ಭಾರತದಲ್ಲಿನ ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್, ಚಂಡೀಗಢ, ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ಮತ್ತು ದಿಯು, ಈಗ ದೆಹಲಿ, ಲಕ್ಷದ್ವೀಪ್, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್. ನೀವು ಜಮ್ಮು ಮತ್ತು ಕಾಶ್ಮೀರ್ ಅದು ಒಂದು ರಾಜ್ಯವಾಗಿತ್ತು, ಆದರೆ ಅದಕ್ಕೆ ಕೊಟ್ಟಿರುವ 370 ವಿಧಿಯನ್ನು ಹಿಂಪಡೆದು ಅಲ್ಲಿ ಆ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತು. ಒಂದು ಜಮ್ಮು ಮತ್ತು ಕಾಶ್ಮೀರ, ಇನ್ನೊಂದು ಲಡಾಖ್. ಹೀಗೆ 9 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಆದರೆ ಈಗ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅಂದರೆ ಈ ದಾದ್ರಾ ಮತ್ತು ನಗರ್ ಹವೇಲಿ, ದಮನ್ ಮತ್ತು ದಿಯು ಇವು ಎರಡೂ ಸೇರಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಅಂತ ಈಗ ಘೋಷಣೆ ಮಾಡಲಾಗಿದೆ. ಹೀಗಾಗಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ನೋಡ್ತೀವಿ. ಇನ್ನು 7ನೇದಾಗಿ ಪಟೇಲ್ ಸ್ಕೀಮ್ ಎಂದರೇನು? ನಿಮಗೆಲ್ಲ ಗೊತ್ತು, ವಲ್ಲಭಭಾಯ್ ಪಟೇಲ್ ಅವರು ಈ ಏಕೀಕರಣ ಮಾಡುವಂಥ ಸ್ಕೀಮ್ ಪಟೇಲ್ ಸ್ಕೀಮ್ ಅಂತ ಕರಿತೀವಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತದ ಗೃಹ ಸಚಿವರಾಗಿ, ಉಪಪ್ರಧಾನಿಯಾಗಿ ಒಕ್ಕೂಟದ ಈ ರಾಜ್ಯಗಳ ವಿಲೀನದ ಆ ಪ್ರಕ್ರಿಯೆಯ ಉಸ್ತುವಾರಿ ಅಧ್ಯಕ್ಷತೆಯನ್ನು ವಹಿಸಿದರು. ಕೆಲವೇ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳು ಭಾರತದ ಒಕ್ಕೂಟವನ್ನು ಸೇರ್ಪಡೆಯಾಗಲಿಕ್ಕೆ ಆ ಇನ್ಸ್ಟ್ರೂಮೆಂಟ್ ಆಫ್ ಎನ್ ಅಕ್ಸೆಷನ್ ಅನ್ನುವಂಥ ಒಪ್ಪಂದ ಪತ್ರ ಇತ್ತು, ಅದಕ್ಕೆ ಸಹಿ ಮಾಡಿದ್ದು. ಹೀಗೆ ಸಹಿ ಮಾಡಿರುವಂತಹ 565 ಸಂಸ್ಥಾನಗಳು 3 ವಿಷಯಗಳಾಗಿರುವಂಥ ಪ್ರಮುಖವಾಗಿ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ, ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತವೆ. ಇನ್ನು ಪ್ರಾಂತ್ಯಗಳ ಏಕೀಕರಣ 3 ಹಂತಗಳಲ್ಲಿ ನಡೀತದೆ. ಆ ಹಂತಗಳ ಆ ಏಕೀಕರಣ ಪ್ರಕ್ರಿಯೆಗೆ ಪಟೇಲ್ ಸ್ಕೀಮ್ ಅಂತ ಕರೀತಾರೆ. ಆ 3 ಹಂತಗಳೆಂದರೆ ಮೊದಲನೇದಾಗಿ ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂತಹ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡೋದು. ಇಂಥ ಸುಮಾರು 216 ರಾಜ್ಯಗಳನ್ನು ಅವುಗಳು ಹೊಂದಿಕೊಂಡಿರುವಂತಹ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಯಿತು. ಇದು ಒಂದು. 2ನೇದಾಗಿ ಹಲವಾರು ಸಣ್ಣ ರಾಜ್ಯಗಳು ಸೇರಿ ಒಂದು ದೊಡ್ಡ ರಾಜ್ಯವನ್ನು ರಚಿಸಿಕೊಳ್ತವೆ. 3ನೇದಾಗಿ ಸಣ್ಣ ಮತ್ತು ಹಿಂದುಳಿದ ಸುಮಾರು 61 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಿ ಚೀಫ್ ಕಮಿಷನರ್ಸ್ ಪ್ರಾಂತ್ಯಗಳನ್ನಾಗಿ ಮಾಡಲಾಗ್ತದೆ. ಇದು ಪಟೇಲ್ ಸ್ಕೀಮ್ ಆಗಿದೆ. ಇನ್ನು 8ನೇದಾಗಿ ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದನ್ನು ಕಾರಣ ನೀಡಿ. ಅಂದರೆ ರಾಜ್ಯ ಪುನರ್ರಚನೆ ಮಾಡಬೇಕಾದ್ರೆ ಭಾಷೆ ಆಧಾರವಾಗಿರಬೇಕು ಅನ್ನೋದಕ್ಕೆ ಕಾರಣ ನೀಡಿ ಅಂದಾಗ ಅದಕ್ಕೆ ಕಾರಣಗಳು: ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬಹುದು. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ, ಆಡಳಿತ ನಡೆದಾಗ ಮಾತ್ರ ಪ್ರಜಾಪ್ರಭುತ್ವ ನೈಜ ಸ್ವರೂಪವನ್ನು ಲಭಿಸ್ತದೆ.
ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ, ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿ ಸಮರ್ಥಕವಾಗಿ ನೀಡಬಲ್ಲವು. ಹೀಗೆ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಬೇಕಾಗಿರುವಂಥ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯ ಮುಖ್ಯ ಲಕ್ಷಣಗಳನ್ನು ಬರೆಯಿರಿ. 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯ ಮುಖ್ಯ ಲಕ್ಷಣಗಳು ಅಂದಾಗ ABCD ಅಂತ ವರ್ಗಗಳನ್ನೇನು ರಚನೆ ಮಾಡಲಾಗಿತ್ತು ಅವುಗಳನ್ನು ರದ್ದುಪಡಿಸಲಾಯಿತು. ಕೇವಲ ಎರಡು ರೀತಿಯ ವರ್ಗಗಳನ್ನು ರಚಿಸೋದು, ಒಂದು ರಾಜ್ಯಗಳು, ಇನ್ನೊಂದು ಕೇಂದ್ರಾಡಳಿತ ಪ್ರದೇಶಗಳು. ಇನ್ನು ಪ್ರಮುಖ ಹುದ್ದೆಗಳೇನಿದ್ದು ಅವುಗಳನ್ನು ರದ್ದುಪಡಿಸುವುದು. ಆಮೇಲೆ ಭಾರತದ ಒಕ್ಕೂಟವನ್ನು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚಿಸುವುದು. ಇವು 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಆಗಿವೆ. ಇನ್ನು 10ನೇದಾಗಿ 1935ರ ಕಾಯ್ದೆಯಲ್ಲಿರುವಂತೆ ಸಂಸ್ಥಾನಗಳ ಸ್ವಾಯತ್ತತೆಯನ್ನು ವಿವರಿಸಿ. 1935ರ ಕಾಯ್ದೆಯ ಸಂಸ್ಥಾನಗಳ ಸ್ವಾಯತ್ತತೆಯನ್ನು ವಿವರಿಸಿ ಅಂದಾಗ 1935ರ ಕಾಯ್ದೆಯ ಪ್ರಾಂತ್ಯಗಳು ಕೇಂದ್ರ ಸರ್ಕಾರ, ಕೇಂದ್ರ ಪ್ರತಿನಿಧಿಗಳಾಗಿ ಉಳಿಯದೆ ಸ್ವಾಯತ್ತ ಆಡಳಿತದ ಘಟಕಗಳಾಗಿದ್ದು, ಈ ಕಾಯ್ದೆ ಸ್ವಾಯತ್ತವನ್ನು ಪ್ರಚುರಪಡಿಸ್ತದೆ. ಅಂದರೆ 11 ಪ್ರಾಂತ್ಯಗಳು ಅಂದರೆ ಮದ್ರಾಸ್, ಬಾಂಬೆ, ಬೆಂಗಾಲ್, ದಿ ಯುನೈಟೆಡ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ್, ಸೆಂಟ್ರಲ್ ಪ್ರಾವಿನ್ಸ್, ಅಸ್ಸಾಂ, NWFE, ಒರಿಸ್ಸಾ, ಸಿಂಧ್ಗಳಲ್ಲಿ ಈ 1935ರ ಕಾಯ್ದೆಯ ಪ್ರಕಾರ ಸಂಸ್ಥಾನಗಳ ಸ್ವಾಯತ್ತತೆ ಜಾರಿಗೊಳಿಸಲಾಗ್ತದೆ. ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಇಲ್ಲಿಯವರೆಗೆ ನಾವು 5 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು 10 ಅಂಕದ ಪ್ರಶ್ನೆಗಳು ನಾನು ವಿವರವಾಗಿ ಎಲ್ಲವೂ ಒಂದೇ ವಿಡಿಯೋದಲ್ಲಿ, ವಿಡಿಯೋ ಉದ್ದವಾದರೂ ವಿಡಿಯೋ ಒಂದೇದರಲ್ಲೇ ಮಾಡ್ತಾ ಇದ್ದೀನಿ. 10 ಅಂಕದ ಪ್ರಶ್ನೆಗಳಲ್ಲಿ ನಾವು ನೋಡ್ಬೋದು. ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. ಈ ಕಾಯ್ದೆ ವಿವರಿಸಿ ಅಂದಾಗ 1935ರ ಭಾರತ ಸರ್ಕಾರದ ಕಾಯ್ದೆ 321 ವಿಧಿಗಳು, 10 ಶೆಡ್ಯೂಲ್ಗಳು ಅಥವಾ ಅನುಬಂಧಗಳನ್ನು ಒಳಗೊಂಡಿತ್ತು. ಅವುಗಳಲ್ಲಿ ಏನು ಪ್ರಮುಖವಾಗಿತ್ತು ಅಂದರೆ ಸಂಯುಕ್ತ ಪದ್ಧತಿ ಇತ್ತು. ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳು ಅಲ್ಲಿ ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಅವಕಾಶ ನೀಡಿತು. ಅಧಿಕಾರದ ವಿಭಜನೆ, ಕೇಂದ್ರ ಪಟ್ಟಿ ಅಂತ ಬರ್ತದೆ, ಸುಮಾರು 59 ವಿಷಯಗಳು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರಕ್ಕೆ ಅಧಿಕಾರ. ಇನ್ನು ರಾಜ್ಯ ಪಟ್ಟಿ ಅಥವಾ ಪ್ರಾಂತ್ಯಗಳ ಪಟ್ಟಿ ಅಂತ ಬರ್ತದೆ. ಇದು ಪೊಲೀಸ್, ಶಿಕ್ಷಣ ಮತ್ತು ಮುಂತಾದ ವಿಷಯಗಳನ್ನು ಹೊಂದಿದ್ದು 54 ವಿಷಯಗಳಿಂದ ಕೂಡಿದ್ದು. ಇದರ ಮೇಲೆ ಶಾಸನ ರಚಿಸುವುದು ಪ್ರಾಂತ್ಯಗಳಿಗೆ ಇರ್ತದೆ, ಪ್ರಾಂತ್ಯಗಳ ಶಾಸಕಾಂಗಕ್ಕೆ. ಇನ್ನು ಸಮವರ್ತಿ ಪಟ್ಟಿ ಅಂತ ಬರ್ತದೆ. ಇದರಲ್ಲಿ ಕ್ರಿಮಿನಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು. ಹೀಗೆ 36 ವಿಷಯಗಳು ಅವು ಏನಾಗಿದ್ದು ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯ ಇಬ್ಬರೂ ಸೇರಿ ಇದರ ಮೇಲೆ ಆಡಳಿತವನ್ನು ಅಥವಾ ಕಾನೂನನ್ನು ರಚಿಸುವ ಅಧಿಕಾರ ಹೊಂದಿದೆ. ಇನ್ನು ಶೇಷಾಧಿಕಾರಿಗಳು ಇವೆಲ್ಲವೂ ಹೊರತುಪಡಿಸಿ ಮತ್ಯಾವುದಾದರೂ ಉಳಿದಿದ್ದರೆ ಅವೆಲ್ಲವೂ ಗವರ್ನರ್ ಜನರಲ್ ಅವರಲ್ಲಿ ಇರುತ್ತವೆ ಅನ್ನುವಂಥದ್ದು. ಇನ್ನು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಡಯಾರ್ಕಿ 1919ರ ಕಾಯ್ದೆಯ ಅನ್ವಯ ದ್ವಿಸರ್ಕಾರ ಪದ್ಧತಿ ಈಗಾಗಲೇ ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಾಯಿತು. ಇದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಗವರ್ನರ್ ಜನರಲ್ ಚಲಾಯಿಸುವ, ಕಾಯ್ದಿರಿಸುವ ಮತ್ತು ಶಾಸಕಾಂಗ ಜವಾಬ್ದಾರಿಯಾದ ಚಲಾಯಿಸುವ ವರ್ಗಾಯಿ ವಿಷಯಗಳು ಅಂಥೇಳಿ ಇವುಗಳನ್ನು ವರ್ಗೀಕರಣ ಮಾಡಲಾಗಿದೆ. ಇನ್ನು ದ್ವಿಸದನ ಶಾಸಕಾಂಗ, ಸದನದಲ್ಲಿ 375 ಸದಸ್ಯರಿರುವ ಕೆಳ ಸದನ ಅಥವಾ ಅದನ್ನು ನಾವು ಇವತ್ತು ಲೋಕಸಭೆ ಅಂತೀವಿ, ಅದನ್ನು ಫೆಡರಲ್ ಅಸೆಂಬ್ಲಿ ಅಂತ ಕರೆದ್ರು. 260 ಸದಸ್ಯರಿಂದ ಕೂಡಿರುವ ಮೇಲ್ಸದನ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರೆದ್ರು. ಅವಾಗ ಈಗ ನಾವು ಅದನ್ನು ರಾಜ್ಯಸಭೆ ಅಂತೀವಿ. ಆಮೇಲೆ ಫೆಡರಲ್ ನ್ಯಾಯಾಲಯ, ಈ ಕಾಯ್ದೆಯು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 1937ರಲ್ಲಿ ಫೆಡರಲ್ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸ್ತದೆ. ಈ ಫೆಡರಲ್ ನ್ಯಾಯಾಲಯದ ಪ್ರಮುಖ ಅಧಿಕಾರಗಳೆಂದರೆ ಆವಾಗಲೇ ನಾವು ಚರ್ಚೆ ಮಾಡಿವಿ, ಮೂಲಾಧಿಕಾರ, ಮೇಲ್ಮನವಿ ಅಧಿಕಾರ, ಸಲಹಾತ್ಮಕವಾದ ಅಧಿಕಾರ, ಆಮೇಲೆ ಕೋರ್ಟ್ ಆಫ್ ರೆಕಾರ್ಡ್. ಇನ್ನೊಂದು ವಿಶೇಷ, ಈ ನ್ಯಾಯಾಲಯ ದೇಶದ ಸರ್ವೋನ್ನತ ನ್ಯಾಯಾಲಯ ಆಗಿದ್ದು 12 ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತದೆ. ನಂತರ 1950ರಲ್ಲಿ ಇದು ಸುಪ್ರೀಂ ಕೋರ್ಟ್ ಆಗಿ, ಇವತ್ತಿನ ಸುಪ್ರೀಂ ಕೋರ್ಟ್ ಆಗಿ ಆಗಿನ ಫೆಡರಲ್ ನ್ಯಾಯಾಲಯ ಕನ್ವರ್ಟ್ ಆಗ್ತದೆ, ಪರಿವರ್ತನೆ ಆಗ್ತದೆ. ಇನ್ನು ಪ್ರಾಂತೀಯ ಸ್ವಾಯತ್ತತೆ ಅಂದಾಗ ಕೇಂದ್ರ ಮತ್ತು ಆಮೇಲೆ ಆ ಸಂಸ್ಥಾನಗಳು, ಪ್ರಾಂತ್ಯಗಳು ಸ್ವಾಯತ್ತ ಆಡಳಿತದ ಘಟಕ ಆಗಿದ್ದು ಯಾವುದರ ಅನುಸಾರ? 1935ರ ಅನುಸಾರ. ಇದಿಷ್ಟು ಪ್ರಮುಖವಾಗಿ ನಾವು 1935ರ ಕಾಯ್ದೆಯ ವಿವರಣೆಯನ್ನು ಮಾಡ್ಬೋದು. ವಿವರಣೆಯನ್ನು ನಾವು ವಿವರವಾಗಿ ಮಾಡಿದಾಗ 10 ಅಂಕದ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೇದಾಗಿ ರಾಜ್ಯ ಪುನರ್ರಚನೆಯ ಬಗ್ಗೆ ವಿವರಿಸಿರಿ. ಆವಾಗಲೇ ನಾವು ಹೇಳಿದ್ವಿ ರಾಜ್ಯ ಪುನರ್ರಚನೆ ಬಗ್ಗೆ ಚರ್ಚೆ ಆಗಿತ್ತು. 1947ರ ಪೂರ್ವದಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಪ್ರಾಂತ್ಯಗಳು ಅಂತ 2 ರೀತಿಯ ವ್ಯವಸ್ಥೆ ಇದ್ದು, ಅದರಲ್ಲಿ 500ಕ್ಕೂ ಹೆಚ್ಚಿನ ರಾಜ್ಯಗಳು 12 ಭಾಗಗಳಾಗಿ ಭಾರತದಲ್ಲಿ ವಿಲೀನ ಆಗ್ತವೆ.
ಈ ಸಂಸ್ಥಾನಗಳಲ್ಲಿ ಹಲವಾರು ಭಾಷೆ ಸಂಸ್ಕೃತಿ ಇದ್ದು ಅಲ್ಲಿ ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯಕ್ಕೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಹೀಗಾಗಿ ರಾಜ್ಯಗಳನ್ನು ಎ, ಬಿ, ಸಿ ಮತ್ತು ಡಿ ಅನ್ನುವಂಥ ವರ್ಗಗಳಲ್ಲಿ ವರ್ಗೀಕರಣ ಮಾಡ್ತಾರೆ. ಆ ನಂತರ ಭಾರತದ ಏಕತೆ ಮತ್ತು ಸಮಗ್ರತೆಗೆ ಭಂಗ ತರದೆ ಭಾಷಾವಾರು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗಳ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ರಾಜ್ಯವನ್ನು ಪುನರ್ರಚನೆಗೆ ರಚಿಸುವುದು ಅನಿವಾರ್ಯ ಆಯಿತು. ನಂತರ ಮೋತಿಲಾಲ್ ನೆಹರು ಅವರ ಅಭಿಪ್ರಾಯದಂತೆ ಪುನರ್ರಚನೆಗೆ ಭಾಷೆ ಪ್ರಮುಖ ಆಧಾರವಾಗಿರಬೇಕು ಅನ್ನುವಂಥದ್ದು, ಸಂಸ್ಕೃತಿ, ಸಂಪ್ರದಾಯ, ಸಾಹಿತ್ಯ ಬೆಳವಣಿಗೆಗೆ ಸಹಾಯಕ ಆಗಬಲ್ಲದು ಅನ್ನುವಂಥದ್ದು ಅವರದಾಗಿತ್ತು. ನಂತರ ಸ್ವಾತಂತ್ರ್ಯ ನಂತರ ದೇಶ ವಿಭಜನೆಯ ದುಷ್ಪರಿಣಾಮದ ಕಾರಣ ಈ ಅಭದ್ರತೆ, ಕಾನೂನು ಸುವ್ಯವಸ್ಥೆ ಈ ಸಮಸ್ಯೆಗೆ ಪ್ರಾಮುಖ್ಯತೆ ನೀಡುವುದರಿಂದ ಸ್ವಲ್ಪ ಮಟ್ಟಿಗೆ ತಡವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಲಾಯಿತು. 1952ರಲ್ಲಿ ಪ್ರತ್ಯೇಕ ಆಂಧ್ರ ರಾಜ್ಯ ಚಳುವಳಿ ಆಗ್ತದೆ. ಆ ವೇಗದಿಂದ 53ರಲ್ಲಿ ಆಂಧ್ರ ಪ್ರದೇಶದ ಸ್ಥಾಪನೆ ಆಗ್ತದೆ. ಆ ಸಂದರ್ಭದಲ್ಲಿ ಮತ್ತೆ ಇತರ ರಾಜ್ಯಗಳಲ್ಲಿಯೂ ಕೂಡ ಚಳುವಳಿ ಪ್ರಾರಂಭವಾದಾಗ 1953ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಆಯೋಗವನ್ನು ರಚನೆ ಮಾಡಲಾಗ್ತದೆ. 1956ರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆ ಜಾರಿಗೆ ಬರ್ತದೆ. ಅದರ ಪ್ರಕಾರ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಲಾಗ್ತದೆ. ಹೀಗೆ ರಾಜ್ಯ ಪುನರ್ರಚನೆಗಾಗಿ ಹೋರಾಟ, ಭಾಷೆ ಪ್ರಮುಖವಾಗಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದಿರುವುದನ್ನು ನೋಡ್ತೀವಿ. ಈಗ ಈ ಎಲ್ಲ ರಾಜ್ಯಗಳು ಕೂಡ ಎಲ್ಲ ಸಮಸ್ಯೆ ಮತ್ತು ಈ ಇತರ ಕೊರತೆಗಳನ್ನು ಹೊರತುಪಡಿಸಿ ರಾಷ್ಟ್ರೀಯ ಏಕತೆಗೆ ಸಂವರ್ಧನೆಗೆ ಒತ್ತು ನೀಡಿರುವುದನ್ನು ನಾವು ನೋಡ್ತೀವಿ. ಇನ್ನು ರಾಜ್ಯಗಳ ಏಕೀಕರಣವನ್ನು ವಿವರಿಸಿರಿ. ರಾಜ್ಯಗಳ ಏಕೀಕರಣ ಅಂದಾಗ ಅದೇ ಮತ್ತು ಸಂಸ್ಥಾನಗಳನ್ನು ಏಕೀಕರಣ ಮಾಡುವಂಥದ್ದು. ಬ್ರಿಟಿಷರ ಅಧಿಕಾರದಲ್ಲಿ ಇರುವಂತಹ ಭಾರತ ಭೌಗೋಳಿಕವಾಗಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಅಂತ ಬೇರೆ ಬೇರೆ ಪ್ರದೇಶ ಇದ್ದು 1947ರ ಕಾಯ್ದೆಯ ಮೇರೆಗೆ ಬ್ರಿಟಿಷರ ಆಡಳಿತದ ಪ್ರಭುತ್ವ ಅಥವಾ ಪ್ಯಾರಾಮೌಂಟ್ ಸಿ ಕೊನೆಗೊಳ್ಳುತ್ತದೆ. ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡ್ತಾರೆ ಅಂದರೆ ಅಖಂಡ ಭಾರತ ಮತ್ತು ಪಾಕಿಸ್ತಾನ ಎನ್ನುವ 2 ಡೊಮಿನಿಯನ್ ರಾಷ್ಟ್ರ ಅಸ್ತಿತ್ವಕ್ಕೆ ಬರ್ತವೆ. ಅದರಂತೆ ದೇಶೀಯ ಸಂಸ್ಥಾನಗಳು ಅದು ಭಾರತದ ಜೊತೆ ಆದರೂ ಅಥವಾ ಪಾಕಿಸ್ತಾನ ಜೊತೆ ಆದರೂ ವಿಲೀನವಾಗುವಂಥ ಅವಕಾಶವನ್ನು ನೀಡ್ತವೆ. ಯಾವ ವಿಲೀನ ಆಗೋದಿಲ್ಲ, ಅವು ಸ್ವತಂತ್ರವಾಗಿ ಉಳಿಸಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಇಲ್ಲಿ ನೀಡ್ತದೆ. ಆದರೆ ಕೆಲವು ರಾಜ್ಯಗಳು ಮಾತ್ರ ಈ ರೀತಿ ಮಾಡ್ತವೆ ಹೊರತು ಉಳಿದ ರಾಜ್ಯಗಳು ವಿಲೀನ ಆಗ್ತವೆ. ಇನ್ನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟನ್ನು ಅಧಿಕಾರ ತೆಗೆದುಕೊಂಡಾಗ ಇವರು ಏನು ಮಾಡ್ತಾರೆ ಅಂತಂದರೆ ಈ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅನ್ನುವಂತಹ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿ ಈ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ತಾರೆ. ಈ ಹಂತ 3 ಹಂತಗಳಲ್ಲಿ ನಡೀತದೆ. ನಿಮಗೆ ಆವಾಗಲೇ ಚರ್ಚೆ ಆಗಿದೆ. ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವಂಥ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡೋದು, ಹಲವಾರು ಸಣ್ಣ ರಾಜ್ಯಗಳು ಸೇರಿ ಒಂದು ದೊಡ್ಡ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋದು, ಅಥವಾ ಸಣ್ಣ ಮತ್ತು ಹಿಂದುಳಿದ ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡುವುದು. ಇನ್ನು ಈ ನಿಟ್ಟಿನಲ್ಲಿ ಒಂದು ಏನಾಗ್ತದೆ ಅಂದರೆ ಹೈದರಾಬಾದ್ ಮತ್ತು ಜುನಾಗಢ, ಕಾಶ್ಮೀರ ಇವು ಬಿಟ್ಟು ಉಳಿದೆಲ್ಲವೂ ಕೂಡ ಭಾರತದ ಜೊತೆ ವಿಲೀನ ಆಗ್ತವೆ. ಮುಂದಿನ ದಿನಗಳಲ್ಲಿ ಇವುಗಳನ್ನು ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಮಾಡಿಕೊಳ್ತೀವಿ. ಹೀಗೆ ಈ ಮೇಲೆ ಹೇಳಿರುವಂಥ ಎಲ್ಲ ವಿದ್ಯಮಾನಗಳು ಅತ್ಯಂತ ದಕ್ಷವಾಗಿ ನಿರ್ಭೀತಿಯಿಂದ ವಹಿಸಿರುವ ಕಾರಣ ಭಾರತದ ಅತ್ಯಂತ ಪ್ರಮುಖವಾದ ಉಕ್ಕಿನ ಮನುಷ್ಯ ಅಂತ ಕರೆಸಿಕೊಂಡಿರುವಂಥ ವಲ್ಲಭಭಾಯ್ ಪಟೇಲ್ ಅವರ ಒಂದು ಚಾಣಾಕ್ಷತೆಯಿಂದ ಭಾರತ ಒಕ್ಕೂಟ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅವರ ಮುತ್ಸದ್ದಿತನ, ಅವರ ದೇಶಾಭಿಮಾನ, ಅವರ ಆಡಳಿತದ ನಿಪುಣತೆ ಇದರಲ್ಲಿ ನಾವು ನೋಡ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. 1ನೇ ಅಧ್ಯಾಯದಲ್ಲಿ ಬರುವಂತಹ 1, 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.